ಭಾರತೀಯ ತ್ಯೋಹಾರ್ ಅಂದರೆ ಭಾರತದಲ್ಲಿ ಆಚರಣೆ ಮಾಡ್ತಕ್ಕಂತಹ ಹಬ್ಬಗಳು ಯಾವ್ಯಾವು, ಅವುಗಳ ಮಹತ್ವ ಏನು, ಅವುಗಳನ್ನು ಆಚರಣೆ ಮಾಡೋದಕ್ಕೆ ಯಾವ ಯಾವ ನೀತಿ ನಿಯಮಗಳಿದ್ದಾವೆ, ರೀತಿ ನೀತಿಗಳಿದ್ದಾವೆ ಅಂತಕ್ಕಂಥದ್ದನ್ನು ಈ ಒಂದು ಪಾಠದಲ್ಲಿ ನೀಡಿದ್ದಾರೆ. ನಮ್ಮ ಭಾರತ ದೇಶ ಸಾಂಸ್ಕೃತಿಕವಾಗಿರ್ತಕ್ಕಂತಹ ದೇಶ, ಹೌದಾ. ಮೊದಲೇದಾಗಿ ನಾವು ತಿಳ್ಕೊಳ್ಳೋದೇನಂತಂದರೆ ಭಾರತ ಅತ್ಯಂತ ಸಂಸ್ಕೃತ ಭರಿತವಾಗಿರ್ತಕ್ಕಂತಹ ದೇಶ. ಇಲ್ಲಿ ಹಲವಾರು ಜಾತಿ ಜನಾಂಗದ ಜನರು ಕೂಡ ವಾಸ ಮಾಡ್ತಾ ಇದ್ದಾರೆ. ಹೀಗಾಗಿ ಇದೊಂದು ಏಕತೆಯ ದೇಶ ಅಂಥೇಳಿ ಹೇಳಬಹುದು. ಇದು ಕೂಡ ಸಂಕಲನದಿಂದ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು. इस पाठ के द्वारा बच्चे भारतीय संस्कृति और आचार विचार से परिचित होते हैं. ಈ ಪಾಠವನ್ನು ಓದಿ ಆದ ನಂತರ ಮಕ್ಕಳು ನೀವೇನು ತಿಳ್ಕೊಳ್ಬಹುದು ಅಂತಂದರೆ, ನಮ್ಮ ಭಾರತ ದೇಶದ ಸಂಸ್ಕೃತಿ, ಇಲ್ಲಿಯ ಆಚಾರ ವಿಚಾರಗಳ ಒಂದು ಪರಿಚಯವನ್ನು ಮಾಡಿಕೊಳ್ಬಹುದು. ಸರಿ, ಹಾಗಿದ್ರೆ ಇವಾಗ ಪಾಠದಲ್ಲಿ ಏನು ವಿವರಣೆ ಇದೆ ಅಂತಕ್ಕಂಥದ್ದನ್ನು ನೋಡೋಣ. समस्त विश्व में भारत ही एक ऐसा देश है जहाँ पर्व एवं त्योहारों का सिलसिला वर्ष भर चलता रहता है. भारतीय जनजीवन में इन धार्मिक उत्सवों और त्योहारों का महत्व है. मकर संक्रांति, बैसाखी, दशहरा, दिवाली, युगादि, ओणम, विशु, क्रिसमस, रमज़ान इत्यादि ऐसे ही त्योहार है. कुछ त्योहार का परिचय इस पाठ में दिया जा रहा है. ಈಗ ನಮ್ಮ ಭಾರತ ದೇಶ ವಿಶ್ವದಲ್ಲೇ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ದೇಶ ಅಂತೇಳಿ ಹೇಳ್ಬೋದು. ಹೇಗಂತಂದರೆ ಇಲ್ಲಿ ಪ್ರತಿ ವರ್ಷನೂ ಕೂಡ ಒಂದಲ್ದ ಒಂದು ರೀತಿಯಾಗಿರ್ತಕ್ಕಂಥ ಹಬ್ಬದ ಆಚರಣೆಯನ್ನು ಮಾಡ್ತಾ ಇರ್ತಾರೆ. ಹೀಗಾಗಿ ಇಲ್ಲಿ ಜನಜೀವನ ಎಷ್ಟು ಧರ್ಮ ಬಗ್ಗೆ ನಂಬಿಕೆ ಇಟ್ಟಿದೆ ಅಂತಂದರೆ ಅದಕ್ಕೆ ಸಾಕ್ಷಿಯಾಗಿ ಇಲ್ಲಿ ಆಚರಣೆ ಮಾಡ್ತಕ್ಕಂತಹ ಹಲವಾರು ಹಬ್ಬಗಳಾಗಿರ್ಬೋದು. ಮಕರ ಸಂಕ್ರಾಂತಿ, ಬೈಸಾಖಿ, ದಸರಾ, ದೀಪಾವಳಿ, ಯುಗಾದಿ, ಓಣಂ, ವಿಶು, ಕ್ರಿಸ್ಮಸ್, ರಂಜಾನ್ ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಹಬ್ಬಗಳನ್ನು ನಾವು ಆಚರಣೆ ಮಾಡ್ತೀವಿ. ಈಗ ಒಂದೊಂದೇ ಹಬ್ಬದ ಬಗ್ಗೆ ಒಂದು ಮಾಹಿತಿಯನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲನೇದು ಮಕರ ಸಂಕ್ರಾಂತಿ. ಮಕರ ಸಂಕ್ರಾಂತಿ ಆಚರಣೆ ಹೇಗಿರುತ್ತೆ ಅಂತಕ್ಕಂಥದ್ದು ಒಂದು ವಿವರಣೆಯನ್ನು ನೋಡೋಣ. मकर संक्रांति प्रत्येक वर्ष जनवरी महीने में पूरे भारत विशेषतः दक्षिण भारत में मनाया जाता है. संक्रांति को फसल की कटाई का त्योहार भी कहा जाता है. इस त्योहार को घर घर में सुख संपत्ति के संकेत के रूप में मनाया जाता है. ಭಾರತ ದೇಶದಲ್ಲಿ ಅದಲ್ಲೂ ಕೂಡ ಹೆಚ್ಚಾಗಿ ದಕ್ಷಿಣ ಭಾರತದಲ್ಲಿ ಇದನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಇದನ್ನು ಬೆಳೆ ಕಟಾವು ಮಾಡ್ತಕ್ಕಂಥ ಹಬ್ಬ ಅಂಥೇಳಿ ಕೂಡ ನಾವು ಇದನ್ನು ಕರಿತೀವಿ. ಇದನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಅತ್ಯಂತ ಸಂತೋಷದಿಂದ ಆಚರಣೆ ಮಾಡ್ತಕ್ಕಂಥ ಒಂದು ಹಬ್ಬವಾಗಿದೆ. युगों से ऐसा माना जा रहा है कि इसी दिन उत्तरायण पुण्यकाल प्रारंभ होता है. इस दिन सूर्य मकर राशि में प्रवेश करता है. यह विश्वास है कि उत्तरायण में देह त्याग करने वाले व्यक्ति जन्म मरण के चक्र से मुक्त हो जाते हैं. महाभारत के भीष्म पितामह कुरुक्षेत्र के युद्ध में घायल होने पर भी इसी दिन की प्रतीक्षा करते रहे और सूर्य के मकर राशि में प्रवेश करते ही उन्होंने अंतिम सांस ली. ಇದು ಉತ್ತರ ಪುಣ್ಯಕಾಲದಲ್ಲಿ ಆರಂಭ ಆಗ್ತಕ್ಕಂಥ ಒಂದು ಸಂಕ್ರಾಂತಿ ಹಬ್ಬ. ಇದು ಸೂರ್ಯ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಕ್ಕಂಥ ಒಂದು ಪುಣ್ಯಕಾಲವಾಗಿದೆ. ಇಲ್ಲಿ ಈ ಒಂದು ಸಮಯದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಮರಣವನ್ನು ಹೊಂದಿದ ಅಂತಂದರೆ ಅವನಿಗೆ ಜನ್ಮ ಮತ್ತು ಮರಣ ಚಕ್ರದಿಂದ ಮುಕ್ತಿ ಸಿಗುತ್ತೆ ಅಂತಕ್ಕಂಥ ಒಂದು ನಂಬಿಕೆ ಇದೆ. ಅದಕ್ಕೆ ಉದಾಹರಣೆ ಅಂತಂದರೆ ಮಹಾಭಾರತದಲ್ಲಿ ಬರ್ತಕ್ಕಂತಹ ಭೀಷ್ಮ ಪಿತಾಮಹ ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲಿ ಭೀಷ್ಮರವರು ಗಾಯಾಳುಗಳಾಗಿರ್ತಾರೆ. ಆ ಸಂದರ್ಭದಲ್ಲಿ ಅವರು ಈ ಉತ್ತರಾಯಣ ಪುಣ್ಯಕಾಲದಕ್ಕೋಸ್ಕರ ಅವರು ತಮ್ಮ ಜೀವವನ್ನು ಹಿಡಿದಿಟ್ಕೊಂಡಿರ್ತಾರೆ. ಯಾವಾಗ ಸೂರ್ಯ ಉತ್ತರಾಯಣ ಪುಣ್ಯಕಾಲಕ್ಕೆ ಪ್ರವೇಶ ಮಾಡ್ತಾನೋ ಆ ಸಂದರ್ಭದಲ್ಲೇ ಭೀಷ್ಮ ಪಿತಾಮಹರವರು ತಮ್ಮ ಕೊನೆಯ ಉಸಿರನ್ನು ಎಳಿತಾರೆ.
ಈ ಸಂಕ್ರಾಂತಿ ಸಂದರ್ಭದಲ್ಲಿ ನಾವು ಎತ್ತುಗಳಿಗೆ ಶೃಂಗಾರವನ್ನು ಮಾಡ್ತಕ್ಕಂಥದ್ದು ನೋಡ್ಬೋದು. ಅಂದರೆ ಬಂಡಿ ಓಡಿಸ್ತಕ್ಕಂಥದ್ದು, ಹೊಲಗಳಿಗೆ ಹೋಗಿ ಊಟವನ್ನು ಮಾಡ್ತಕ್ಕಂಥದ್ದು, ಅನೇಕ ರೀತಿಯಾಗಿರ್ತಕ್ಕಂತಹ ಒಂದು ಆಚರಣೆಯನ್ನು ನಾವು ಇಲ್ಲಿ ನೋಡ್ತೀವಿ ಸಂಕ್ರಾಂತಿ ಹಬ್ಬದಲ್ಲಿ. ನಂತರ ಬರ್ತಕ್ಕಂಥ ಹಬ್ಬ ಬೈಸಾಖಿ. ಇದನ್ನು ಪಂಜಾಬಿನಲ್ಲಿ ಆಚರಣೆಯನ್ನು ಮಾಡ್ತಾರೆ. यह त्योहार पंजाब में मनाया जाता है. पंजाबी इसे नए साल का प्रारंभ मानते हैं. इसे नई फसल का त्योहार भी माना जाता है. इस अवसर पर खेत हरे भरे दिखाई पड़ते हैं और रबी फसल कटाई के लिए तैयार रहती है. इस कारण गांव के किसान खुशी और उमंग से भर जाते हैं. इसलिए इस पर्व को उत्सव के रूप में मनाते हैं. इस त्योहार के दिन सब मिलकर ओजपूर्ण भगंड भांगड़ा और गीत नृत्य करते हैं. ಇದು ಪಂಜಾಬಿನಲ್ಲಿ ಆಚರಣೆ ಮಾಡ್ತಕ್ಕಂಥ ಒಂದು ಬೈಸಾಖಿ ಹಬ್ಬ. ನಾವು ಹೇಗೆ ಸಂಕ್ರಾಂತಿ ಅಂತೇಳಿ ಆಚರಣೆ ಮಾಡ್ತೀವಲ್ಲ, ಹಾಗೆ ಇವರು ಬೈಸಾಖಿ ಅಂತೇಳಿ ಅದನ್ನು ಆಚರಣೆ ಮಾಡ್ತಾರೆ. ಇದು ಅವರಿಗೆ ವರ್ಷದ ಮೊದಲ ಹಬ್ಬ, ಹೊಸ ವರ್ಷ ಆಚರಣೆ ಅಂತೇಳಿ ಇವರು ಅದನ್ನು ಆಚರಣೆ ಮಾಡ್ತಾರೆ. ಇಲ್ಲಿಯೂ ಕೂಡ ಇವರು ಬೆಳೆಯನ್ನು ಕಟಾವು ಮಾಡಿ ಅದನ್ನು ರಾಶಿಯನ್ನಾಗಿ ಮಾಡಿ ಅದರ ಒಂದು ಆಚರಣೆಯನ್ನು ಮಾಡ್ತಕ್ಕಂಥ ಹಬ್ಬ ಆಗಿರುತ್ತೆ. ಅಷ್ಟೇ ಅಲ್ಲದೇ ಅಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ ಒಟ್ಟಿಗೆ ಕೂಡಿ ನೃತ್ಯ ಮಾಡೋದು, ಹಾಡು ಹೇಳೋದು, ಅನೇಕ ರೀತಿಯಾಗಿರ್ತಕ್ಕಂತಹ ಅನೇಕ ರೀತಿಯಾಗಿರ್ತಕ್ಕಂಥ ವಿಶೇಷತೆಯನ್ನು ಒಳಗೊಂಡಿರ್ತಕ್ಕಂಥ ರೀತಿಯಲ್ಲಿ ಈ ಬೈಸಾಖಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. इस दिन सभी लोग परंपरागत वस्त्र पहनते हैं. ताजे गेहूं के आटे की रोटी, दोसी, घी और गुड़ खाते हैं. उत्सवाग्नि जलाकर उसके चारों ओर नाचते हैं. ಇವರು ಈ ಬೈಸಾಖಿ ಹಬ್ಬದಲ್ಲಿ ಪ್ರತಿಯೊಬ್ಬರು ಕೂಡ ಅವರು ಸಾಂಪ್ರದಾಯಿಕ ಉಡುಪು, ಅಂದರೆ ಈ ಚಿತ್ರದಲ್ಲಿ ಏನು ನೋಡ್ತಾ ಇದ್ದೀರಲ್ಲ ನೀವು, ಪ್ರತಿಯೊಬ್ಬರು ಕೂಡ ಅವರು ಸಾಂಪ್ರದಾಯಿಕ ಉಡುಪನ್ನು ಧರಿಸಿರ್ತಾರೆ. ಅಷ್ಟೇ ಅಲ್ಲದೆ ಇವರು ರೋಟಿ ಮತ್ತು ದಾಲ್ ಗುಡ್ ಖಾತೆ ಹೈ, ಈ ಒಂದು ಹಬ್ಬದಲ್ಲಿ ವಿಶೇಷ ರೀತಿಯಾಗಿರ್ತಕ್ಕಂಥ ಅಡುಗೆಯನ್ನು ಮಾಡ್ತಾರೆ. ಎಲ್ಲರೂ ಒಟ್ಟಿಗೆ ಕೂಡಿ ಆಹಾರವನ್ನು ಸೇವನೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಆ ಉತ್ಸವದಲ್ಲಿ ಎಲ್ಲರೂ ಕೂಡ ಒಂದು ಸ್ಥಳದಲ್ಲಿ ಸೇರಿ ಈ ರೀತಿಯಾಗಿ ಅಗ್ನಿಯನ್ನು ಹಾಕಿ ಆ ಅಗ್ನಿಯ ಸುತ್ತಲೂ ಕೂಡ ನೃತ್ಯವನ್ನು ಮಾಡ್ತಾ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ಇದು ಬೈಸಾಖಿ. ಇದು ಪಂಜಾಬಿನ ಜನರು ಆಚರಣೆ ಮಾಡ್ತಕ್ಕಂಥ ಒಂದು ಹಬ್ಬವಾಗಿದೆ. ನಂತರ ಬರ್ತಕ್ಕಂಥದ್ದು ವಿಶು. ಇದನ್ನು ಕೇರಳದಲ್ಲಿ ಆಚರಣೆ ಮಾಡ್ತಾರೆ. केरल में नव वर्ष के आरंभ को विशु त्योहार के रूप में मनाया जाता है. विशु खानों अर्थात शुभ दृश्य के अवलोकन की प्रात इस नव वर्ष के उत्सव का महत्वपूर्ण अंग होती है. अक्षत, नए वस्त्र, तांबूल, पत्र, सुपारी, दर्पण, फूल, सिक्का आदि समृद्धि के सूचक पदार्थ को कांसे के बर्तन में रखा जाता है, जिसे कनी कहते हैं. परिवार की सबसे बड़ी सदस्य कनी की व्यवस्था विशु की पूर्व रात ही करती है. केरल के लोगों का विश्वास है कि विशु के दिन जो सबसे पहले इसे देखता है उसके लिए नव वर्ष मंगलकारी हो जाता है. ಕೇರಳದಲ್ಲಿ ವಿಶು ಅಂಥೇಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಇದು ಆ ಜನರು ಆಚರಣೆ ಮಾಡ್ತಕ್ಕಂಥ ಹೊಸ ವರ್ಷಾಚರಣೆ. ಇವರು ಈ ಹಬ್ಬವನ್ನು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಒಂದು ಪಾತ್ರೆಯಲ್ಲಿ ಅವರು ಏನೇನು ವಿಶೇಷವಾಗಿರ್ತಕ್ಕಂಥ ವಸ್ತುಗಳಿರ್ತಾವಲ್ಲ, ಹೊಸ ಬಟ್ಟೆಗಳಾಗಿರ್ಬೋದು, ಆಭರಣಗಳಾಗಿರ್ಬೋದು, ಅವರು ಊಟ ಮಾಡ್ತಕ್ಕಂಥ ಆಹಾರಗಳಾಗಿರ್ಬೋದು, ಹಣ್ಣು ಹಂಪಲುಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಒಂದು ಪಾತ್ರೆಯಲ್ಲಿ ಹಾಕಿ ಇಡ್ತಾರೆ. ಆ ಪಾತ್ರೆಯಲ್ಲಿ ಹಾಕಿರ್ತಕ್ಕಂಥದ್ದು ಆ ಪರಿವಾರದ ದೊಡ್ಡ ಸದಸ್ಯರು ಯಾರಿರ್ತಾರೋ ಅಥವಾ ಪ್ರಮುಖವಾಗಿರ್ತಕ್ಕಂಥ ಸದಸ್ಯರು ಯಾರಿರ್ತಾರೋ ಆ ಸದಸ್ಯರು ಈ ಒಂದು ಕೆಲಸವನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ ಹಬ್ಬದ ದಿನ ಆ ಎಲ್ಲ ವಸ್ತುಗಳನ್ನು ತುಂಬಿಟ್ಟಿರ್ತಕ್ಕಂಥ ವಸ್ತುವನ್ನು ಯಾರು ಪ್ರಥಮವಾಗಿ ನೋಡ್ತಾರೋ ಅವರ ಇಡೀ ವರ್ಷ ಸಂತೋಷದಿಂದ ಕಳೆದು ಹೋಗುತ್ತೆ ಅಂತಕ್ಕಂಥ ಒಂದು ನಂಬಿಕೆ ಕೇರಳದ ಜನರದಾಗಿರುತ್ತೆ. ನಂತರ ಬರ್ತಕ್ಕಂಥ ಹಬ್ಬ ಕ್ರಿಸ್ಮಸ್. पूरे विश्व में ईसाई समुदाय द्वारा क्रिसमस त्योहार बड़ी धूमधाम से मनाया जाता है. हर साल 25 दिसंबर को इस त्योहार का गिरजगार जाकर
ईसाई सामूहिक प्रार्थना में भाग लेते हैं। इस अवसर पर गाए जाने वाले गीतों का क्रिसमस कैरल्स कहते हैं। बर्फीली सर्दियों में भी हरे भरे रहने वाले क्रिसमस पेड़ को इस अवसर पर सजाया जाता है। एक बार महारानी विक्टोरिया के पति राजकुमार एल्बर्ट ने अपने महल विंडसर फांसल में कैंडीज, फल और छोटे तोहफों से एक बहुत बड़े क्रिसमस ट्री को सजाया था। तब से यह परंपरा चल पड़ी। ಈ ಕ್ರಿಸ್ಮಸ್ ಹಬ್ಬವನ್ನು ಇಸಾಯಿ ಸಮುದಾಯದವರು ಆಚರಣೆ ಮಾಡ್ತಾರೆ, ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಪ್ರತಿ ವರ್ಷ ಡಿಸೆಂಬರ್ 25ರಂದು ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಆ ದಿನ ಆ ಜನಾಂಗದ ಎಲ್ಲ ಜನರು ಕೂಡ ತಮ್ಮ ಚರ್ಚಿಗೆ ಹೋಗಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ, ಉಡುಗೊರೆಯನ್ನು ಕೊಡ್ತಾರೆ. ಹೀಗೆ ಅನೇಕ ಅದು ತನ್ನದೇ ಆಗಿರ್ತಕ್ಕಂಥ ವಿಶೇಷತೆಯನ್ನು ಒಳಗೊಂಡಿದೆ. ಅಷ್ಟೇ ಅಲ್ಲದೇ ಬರ್ಫಿಲಿ ಸರ್ದಿಯೊಮ್ಮೆ ಮಳೆ ಅಂದರೆ ಬರ್ಫು ಬೀಳ್ತಕ್ಕಂಥ ಸಂದರ್ಭದಲ್ಲಿ ಅತ್ಯಂತ ಹಚ್ಚ ಹಸಿರಾಗಿರ್ತಕ್ಕಂತಹ ಗಿಡ ಕ್ರಿಸ್ಮಸ್ ಪೇಡ್ ಅಂತೇಳಿ ಕರೀತಾರೆ. ಆ ಮರವನ್ನು ಇವರು ಅತ್ಯಂತ ಸುಂದರವಾಗಿ ಅದನ್ನು ಅಲಂಕಾರವನ್ನು ಮಾಡಿರ್ತಾರೆ. ಅದಕ್ಕೆ ಅನೇಕ ರೀತಿಯಾಗಿರ್ತಕ್ಕಂತಹ ಅಲಂಕಾರಿಕ ವಸ್ತುಗಳಿಂದ ಅದನ್ನು ಅಲಂಕಾರ ಮಾಡಿ ಅದನ್ನು ಕೂಡ ದೇವರ ರೂಪದಲ್ಲಿ ಪೂಜೆ ಮಾಡ್ತಾರೆ. ಇದನ್ನು ಆರಂಭ ಮಾಡಿರ್ತಕ್ಕಂಥವರು ಮಹಾರಾಣಿ ವಿಕ್ಟೋರಿಯಾಕ್ಕೆ ಪತಿ ರಾಜ್ಕುಮಾರ್ ಎಲ್ಬರ್ಟ್ ಅವರು ಈ ರೀತಿಯಾಗಿರ್ತಕ್ಕಂಥ ಆಚರಣೆಯನ್ನು ಮಾಡಿರ್ತಾರೆ. ಹಾಗಾಗಿ ಇದು ಪರಂಪರೆಯಿಂದ ಹೀಗೆ ನಡೆದುಕೊಂಡು ಬರ್ತಾ ಇದೆ. ನಂತರ ಬರ್ತಕ್ಕಂಥ ಹಬ್ಬ ರಂಜಾನ್. ಇದನ್ನು ಮುಸ್ಲಿಮರು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡ್ತಕ್ಕಂಥ ಒಂದು ಹಬ್ಬವಾಗಿದೆ. ಅತ್ಯಂತ ಕಟ್ಟುನಿಟ್ಟಿನಿಂದ ಆಚರಣೆ ಮಾಡ್ತಕ್ಕಂಥ ಹಬ್ಬ ಅಂತೇಳಿ ಇದನ್ನು ಹೇಳಬಹುದು. रमज़ान मुसलमानों का पवित्र त्यौहार है। रमज़ान के महीने में मुसलमान 30 दिन तक रोज़ा रखते हैं। रोज़ा का मतलब है उपवास का व्रत। मुसलमान मानते हैं कि सूर्योदय के पहले और सूर्यास्त के बाद ही खाना खाया जा सकता है और इसी बीच खाने पीने की क्रिया को बंद करना चाहिए। इस तरह 30 दिनों तक उपवास रखने के बाद रमज़ान त्यौहार को बड़ी धूमधाम से मनाया जाता है। सभी मुसलमान बंधु मस्जिद जाते हैं, नमाज पढ़ते हैं और मिठाई बांटकर परस्पर गले मिलते हैं। यह त्यौहार भाईचारे की भावना और आपसी बंधुत्व का प्रतीक है। भारत में मनाए जाने वाले ये सभी त्यौहार हर्ष और उल्लास, सुख और आनंद के पर्व है। इनको हम अपने देश की सांस्कृतिक धरोहर कह सकते हैं। ನೋಡಿ, ನಂತರ ಬರ್ತಕ್ಕಂಥ ಒಂದು ಹಬ್ಬ ರಂಜಾನ್. ಇದನ್ನು ಮುಸಲ್ಮಾನ ಜನರು 30 ದಿನಗಳವರೆಗೆ ಉಪವಾಸ ಮಾಡ್ತಾರೆ. ಅದನ್ನು ನಾವಿಲ್ಲಿ ರೋಜಾ ಅಂಥೇಳಿ ಕರಿತೀವಿ. ರೋಜಾ ಅಂತಂದರೆ ಏನಂತಂದರೆ ಸೂರ್ಯ ಉದಯಕ್ಕಿಂತ ಮುಂಚೆ ಮತ್ತು ಸೂರ್ಯ ಅಸ್ತ ಆದ ನಂತರ ಮಾತ್ರ ಊಟವನ್ನು ಮಾಡಬೇಕು. ಅದರ ಮಧ್ಯದಲ್ಲಿ ಏನನ್ನು ಕೂಡ ಇವರು ತೆಗೆದುಕೊಳ್ಳೋದಿಲ್ಲ. ಆ ಒಂದು ಹಬ್ಬವನ್ನು ಇವರು ರೋಜಾ ಅಂಥೇಳಿ ಕರೀತಾರೆ. ಈ ಒಂದು ಉಪವಾಸವನ್ನು ಇವರು 30 ದಿನಗಳವರೆಗೆ ಕೂಡ ಮಾಡ್ತಾರೆ. ನಂತರ 30ನೇ ದಿನದ ನಂತರ ಎಲ್ಲ ಬಂಧು ಬಾಂಧವರು ಕೂಡಿ ಮಸೀದಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡಿ ಅಲ್ಲಿ ಸಿಹಿಯನ್ನು ಹಂಚಿ ಒಬ್ಬರಿಗೊಬ್ಬರು ಶುಭಾಶಯಗಳನ್ನು ಕೋರ್ತಾರೆ. ಇದು ಅಣ್ಣ ತಮ್ಮಂದಿರ ಸಹೋದರತ್ವದ ಒಂದು ಬೆಳೆಸ್ತಕ್ಕಂಥ ಒಂದು ಹಬ್ಬದ ಸಂದೇಶವಾಗಿದೆ. ಈ ರೀತಿಯಾಗಿ ನಮ್ಮ ಭಾರತ ದೇಶದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಹಬ್ಬಗಳನ್ನು ಅತ್ಯಂತ ಸಂತೋಷದಿಂದ, ಉಲ್ಲಾಸದಿಂದ, ಆನಂದದಿಂದ ಮತ್ತು ಎಲ್ಲರೂ ಕೂಡಿ ಒಗ್ಗಟ್ಟಿನಿಂದ, ಸಹೋದರತ್ವ ಭಾವನೆಯಿಂದ ಆಚರಣೆಯನ್ನು ಮಾಡ್ತಾರೆ. ಹಾಗಾಗಿ ನಮ್ಮ ಭಾರತ ದೇಶ ಸಾಂಸ್ಕೃತಿಕ ದೇಶ ಆಗಿದೆ ಅಂಥೇಳಿ ಹೇಳಬಹುದು.